ನಮಸ್ಕಾರ ಸ್ನೇಹಿತರೆ ಸಾಮಾನ್ಯ ಕನ್ನಡ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಗ್ರೂಪ್ ಸಿ ರಿಲೇಟೆಡ್ ಕೆಇಎದಾಗಿರ್ಬೋದು ಎಒ ಆಗಿರ್ಬೋದು. ಇದು 8ನೇ ವಿಡಿಯೋ. ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಇಂಪಾರ್ಟೆಂಟ್ ಕ್ವಶನ್ಸ್ಗಳಿದೆ ನೋಡಿ. ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ನಾವೇನು ವಿಡಿಯೋಸ್ ರನ್ನಿಂಗ್ ಮಾಡ್ತಾ ಇದೀವಿ, ಸಪ್ರೇಟ್ ಪ್ಲೇಲಿಸ್ಟ್ ಇದೆ. ಆ ಪ್ಲೇಲಿಸ್ಟ್ ಹೋದ್ರೆ ನಿಮಗೆ 2 ಪ್ಲೇಲಿಸ್ಟ್ ಲಿಂಕ್ ಕೊಟ್ಟಿರ್ತೀನಿ. ಒಂದರಲ್ಲಿ 100 ಪ್ಲಸ್ ಇದೆ. ಈ ಹೊಸ ಸೀರೀಸ್ಗೆ ಹೊಸ ಪ್ಲೇಲಿಸ್ಟ್ ಇದೆ. ಎಲ್ಲ ಲಿಂಕ್ಗಳನ್ನ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಸ್ನೇಹಿತರೆ. ಅಂಡ್ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ, ಅಲ್ಲೂ ಕೂಡ ನಾವು ಶೇರ್ ಮಾಡ್ತೀವಿ. ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿದ್ರೆ ನಿಮ್ಗೆ ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ಬನ್ನಿ, ನಾನು ತಡ ಮಾಡೋಲ್ಲ, ಡೈರೆಕ್ಟ್ ಆಗಿ ನಾನು ಕ್ವಶನ್ಸ್ ಮುಖಾಂತರ ತಗೋತಾ ಹೋಗ್ತೀನಿ. ಸಿಂಪಲ್ ಆಗಿರ್ತಾರೆ ಡೆಫಿನೇಷನ್ ಸ್ನೇಹಿತರೆ. ಓಕೆ, ಡೀಟೇಲ್ ಆಗಿ ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ತನ, ಇಕೆ, ಪು, ಮ ಇವುಗಳನ್ನು ವ್ಯಾಕರಣದಲ್ಲಿ ಏನೆಂದು ಕರೆಯಲಾಗುತ್ತದೆ ನೋಡಿ. ಇದು ಬರ್ತಕ್ಕಂಥದ್ದು ನಮ್ಗೆ ತದ್ದಿತಾಂತ ಮತ್ತೆ ಕೃದಂತದಲ್ಲಿ. ಸೊ ತದ್ದಿತಾಂತ ಅಂದ್ರೇನು ನಮ್ಗೆ ಗೊತ್ತಿದೆ. ತದ್ದಿತಾಂತ ಅಂದ್ರೇನು ಅಂದ್ರೆ ನಾಮಪದ ಯಾವ್ದಿರುತ್ತೆ ಅದು. ಕೃದಂತ ಅಂದ್ರೇನು? ಕೃದಂತ ಅಂದ್ರೆ ಯಾವ್ದ್ರಲ್ಲಿ ಕ್ರಿಯಾಪದ ಇರುತ್ತೆ ಅದು ಕೃದಂತ, ಅಷ್ಟೇ, ಸಿಂಪಲ್. ಇಲ್ಲಿ ತನ ಅಂದ್ರೇನು? ಈಗ ನೋಡಿ, ಬಡತನ, ಸಿರಿತನ, ಇದೇನಾಗುತ್ತೆ? ನಾಮಪದ. ಸೊ ಅಂದ್ರೆ ಏನರ್ಥ? ಇದು ನಾಮಪದ. ಇದು ನಾಮಪದಕ್ಕೆ ಸಂಬಂಧಪಟ್ಟಂತೆ ಇದೆ ಅಂದ್ರೆ ಏನರ್ಥ? ತದ್ದಿತಾಂತ ಅಂತ ಅರ್ಥ. ಸೊ ತದ್ದಿತಾಂತ ಅಂದ ತಕ್ಷಣ ತದ್ದಿತಾಂತದಲ್ಲಿ ಬೇರೆ ಬರುತ್ತೆ. ತದ್ದಿತಾಂತ ನಾಮ, ಭಾವನಾಮ, ಪ್ರತ್ಯಯ ಅಂತ ಬರುತ್ತೆ. ಇಲ್ಲಿ ಕೃದಂತ ಅಂತೂ ಅಲ್ವೇ ಅಲ್ಲ, ಕೃತ್ ಪ್ರತ್ಯಯ ಅಲ್ಲ. ಅಥವಾ ತದ್ದಿತ ಪ್ರತ್ಯಯ ಆಗಿರ್ಬೋದು, ಅಥವಾ ತದ್ದಿತಾಂತ ಭಾವನಾಮ ಆಗಿರ್ಬೇಕು. ನೋಡಿ, ಈಗ ಬಡತನ ಅಂದೆ, ಅದೇನು? ಭಾವನೆಯನ್ನ ಹೇಳ್ತಕ್ಕಂಥದ್ದು, ಅವರ ಸಿರಿತನ ಅಲ್ವಾ. ಸೊ ಅಂದ್ರೆ ಇದು ತದ್ದಿತಾಂತ ಭಾವನಾಮ ಆಗುತ್ತೆ. ನೋಡಿ, ಇವೆಲ್ಲ ನಮ್ ಗ್ರಾಮರ್ ಅಲ್ಲಿ ಮಾಡಿದೀವಿ. ನಿಮ್ಗೆ ನಾನು ಆ ಗ್ರಾಮರ್ ವಿಡಿಯೋದು ಲಿಂಕ್ ಕೊಡ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ. ಅಲ್ಲಿ ಹೇಳಿದ್ವಿ ಕೂಡ. ಈಗ, ಅಡಿಗ, ಕಾರ, ಕೋರ, ಗಾರ ಈ ತರ ಬಂದ್ರೆ ವ್ಯಕ್ತಿಯನ್ನ ನೆನ್ಪಿಟ್ಕೋಬೇಕು, ಗುರುತಿಸುವಿಕೆ. ಸೊ ಅದನ್ನ ತದ್ದಿತಾಂತ ನಾ ಮಾತಕ್ಕಿರ್ತೀವಿ. ಅದೇ ತನ, ಇಕೆ, ಪೂಮೆ ಈ ತರ ಬಂದ್ರೆ ವ್ಯಕ್ತಿಯ ಸ್ಥಿತಿಯನ್ನು ನೆನಪಿಸುತ್ತೆ. ಅಂದ್ರೆ ಜಾಣತನ, ದೊಡ್ಡತನ, ಬಡತನ, ಹೊಸತನ, ಸಿರಿತನ. ಅರ್ಥ ಆಗ್ತಿದೆಯಲ್ಲ? ಪೂ ಅಂದ್ರೆ ಇಲ್ಲಿ ನೋಡಿ, ಇಕೆ ಅಂತಿದೆ, ಚೆಲುವಿಕೆ. ಅರ್ಥ ಆಗ್ತಿದೆಯಲ್ಲ? ಮೇ ಅಂತಿದೆ, ಹಿರಿಮೆ. ಎಸ್. ಸೊ ಇದು ತದ್ದಿತಾಂತ ಭಾವನಾಮ. ತದ್ದಿತಾಂತ ಅವ್ಯಯ ಆಗಿ ಬಂದ್ರೆ ಅಂತೆ, ಓಲು, ತನಕ, ವರೆಗೆ, ಇಂತ, ಆಗಿ, ಒಸುಕ ಈ ತರ ಬರುತ್ತೆ. ಇದು ವಿಭಕ್ತಿ ಪ್ರತ್ಯಯಗಳನ್ನು ಹಚ್ಚಿದ್ರು ಹಾಗಲ್ಲ, ಅದನ್ನ ಗಮನಿಸ್ಬೇಕಷ್ಟೇ. ಅವ್ಯಯ ಅಂದ್ರೇನು? ಯಾವುದೇ ಒಂದಕ್ಕೆ ಲಿಂಗ, ವಚನ, ವಿಭಕ್ತಿಗಳನ್ನ ಹಚ್ಚಿದ್ರು ಆಗದೆ ಇರ್ತಕ್ಕಂಥದ್ದು ಅವ್ಯಯ. ಸಿಂಪಲ್ ಡೆಫಿನೇಷನ್, ಅದು ನಿಮ್ಗೆ ಗೊತ್ತಿದೆ. ಓಕೆ, ಸೊ ಹಾಗಾಗಿ ಇವದನ್ನ ಜಸ್ಟ್ ನೆನ್ಪಿಟ್ಕೊಳ್ಳೋದು ಹೆಂಗೆ ಅಂದ್ರೆ ಈ ತರ ನೆನ್ಪಿಟ್ಕೋಬೇಕು. ಇವೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ನೋಡಿ, ಗ್ರಾಮರ್ ವಿಡಿಯೋದಲ್ಲಿ ಇದೆ, ಲಿಂಕ್ ಕೊಡ್ತೀನಿ, ನೋಡ್ಕೊಳ್ಳಿ ಸ್ನೇಹಿತರೆ. ಇದೇ ರೀತಿ ಕೃದಂತದ ಕೂಡ ಮಾಡಿದೀವಿ. ಓಕೆ, ಅದು ಕೂಡ ಇದೆ, ನೋಡ್ಕೊಳ್ಳಿ. ನೋಡಿ, ಎಕ್ಸಾಮ್ ಅಲ್ಲಿ ಹೆಂಗ್ ಕೇಳ್ತಾನೆ, ಸಿಂಪಲ್ ಕ್ವಶನ್ಸ್ಗಳು. ನೆಕ್ಸ್ಟ್, ಕೈಕೇಯಿ ದಶರಥನ 3ನೇ ಹೆಂಡತಿಯಾಗಿದ್ದಳು. ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ವ್ಯಾಕರಣದ ಸಾರಾಂಶ ಏನು? ಅಡಿಗೆರೆ ಯಾವುದು? 3ನೇಯ ಅನ್ನೋದಕ್ಕೆ ಅಡಿಗೆರೆ ಹೇಳ್ತಿದ್ದಾರೆ. 3ನೇಯ ಅಂದ್ರೆ ಏನ್ ಹೇಳ್ತಾ ಇದೆ ಇಲ್ಲಿ? ಎಷ್ಟನೆಯ ಅಂದ್ರೆ ಇದು ನಾವು ನೋಡ್ತಾ ಹೋದ್ರೆ ನಾಮಪದಗಳಲ್ಲೇ ಬರುತ್ತೆ ನಿಮ್ಗೆ. ನಾಮಪದದಲ್ಲಿ ಸರ್ವನಾಮ ಬರುತ್ತೆ, ಸಂಖ್ಯೆವಾಚಕ, ಸಂಖ್ಯಾವಾಚಕ ಎಲ್ಲ ಬರುತ್ತೆ. ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಆಗೋದೇನು? 3ನೇಯ ಸಂಖ್ಯಾವಾಚಕನೂ ಇದೆ, ಸಂಖ್ಯೆಯೇ ವಾಚಕ ಇದೆ. ದ ರೈಟ್ ಆನ್ಸರ್ ಸಂಖ್ಯೆಯೇ ವಾಚಕ. ವಾಟ್ ಈಸ್ ಡಿಫ್ರೆನ್ಸ್ ಬಿಟ್ವೀನ್ ಸಂಖ್ಯಾವಾಚಕ ಮತ್ತು ಸಂಖ್ಯೆಯ ವಾಚಕ ನಡುವಿನ ವ್ಯತ್ಯಾಸ ಏನು ಅಂತ ನೋಡಿದ್ರೆ, ಸಂಖ್ಯೆ ಹೇಳೋದು 1, 2, 3, 4. ಓಕೆ, ಸಂಖ್ಯೆಯ ವಾಚಕ ಅಂದ್ರೆ ಅದರ ಸ್ಥಾನ ಹೇಳ್ತಕ್ಕಂಥದ್ದು. ಮೊದಲನೇ ಸ್ಥಾನನ, 2ನೇದ, 3ನೇದ, 10ನೇದ ಈ ತರದನ್ನ ನಾವು ಸಂಖ್ಯೆಯ ವಾಚಕ ಅಂತ ಕರಿತೀವಿ. ಓಕೆ, ವಸ್ತುಗಳ ಸಂಖ್ಯೆ 1, 2, 3, 4, 5, 6, 10, 100 ಈ ತರದನ್ನ ನಾವು ಸಂಖ್ಯಾವಾಚಕ ಅಂತ ಕರಿತೀವಿ. ಸೊ ನಾಮಪದಗಳಲ್ಲಿ ಬರ್ತದೆ ಇದು. ಗುಣವಾಚಕ ಆಗಿರ್ಬೋದು, ವಸ್ತುವಾಚಕ ಆಗಿರ್ಬೋದು, ಸಂಖ್ಯಾವಾಚಕ, ಸಂಖ್ಯೆಯವಾಚಕ, ಭಾವನಾಮ, ಪರಿಮಾಣವಾಚಕ, ಪ್ರಕಾರವಾಚಕ, ದಿಕ್ವಾಚಕ. ಓಕೆ, ದಿಕ್ಕನ್ನು ಹೇಳುತ್ತೆ, ಪರಿಮಾಣ ಎಷ್ಟು ಪ್ರಮಾಣ ಇದೆ ಅಷ್ಟು ಇಷ್ಟು ಅಂತ ಹೇಳುತ್ತೆ. ಇವೆಲ್ಲ ಕೂಡ ಮಾಡಿದೀವಿ ನೋಡಿ. ರೂಢನಾಮ, ಅಂಕಿತನಾಮ, ಅನ್ವರ್ಥ ಸರ್ವನಾಮ, ಆತ್ಮಾರ್ಥಕ ಸರ್ವನಾಮ, ಪ್ರಶ್ನಾರ್ಥಕ ಸರ್ವನಾಮ, ಗುಣವಾಚಕ, ಭಾವನಾಮ, ಸಂಖ್ಯೆವಾಚಕ, ದಿಕ್ವಾಚಕ, ಸಂಖ್ಯೆ ಹೇಳ್ತಕ್ಕಂಥದ್ದು. ಓಕೆ, ಇವೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ಬರ್ತವೆ. ಸಿಂಪಲ್ ಕ್ವಶನ್ಸ್ ಬರ್ತವೆ. ಓಕೆ, ಕೇಳಿದನ್ ಕೂಡ. ಈಗ ಹಿರಿಮೆ, ನೋಟ ಇವೆಲ್ಲ ಕೇಳಿದಾನೆ. ಭಾವನಾಮ, ದೊಡ್ಡದು, ಕೆಟ್ಟ, ಒಳ್ಳೆಯ ಈ ತರದ್ದು ಕೂಡ ಬಂದಿದೆ, ಗುಣವಾಚಕ. ಸೊ ಇದು ಸಂಖ್ಯೆ ವಾಚಕ ಆಗುತ್ತೆ. ಅರ್ಥ ಆಗಿದೆ ಅನ್ಕೋತೀನಿ. ಶಲ್ ವಿ ಮೂವ್ ಟು ನೆಕ್ಸ್ಟ್ ಕ್ವಶನ್? ಬನ್ನಿ. ಸರಸ್ವತಿಯ ಭಂಡಾರದ ಮುದ್ರೆಯನ್ನು ನೋಡದೆ ಎಂದು ಹೇಳಿಕೊಂಡ ಅಂದ್ರೆ ಹೇಳಿಸಿಕೊಂಡ ಕವಿ. ಹೇಳಿಕೊಂಡ ಅನ್ನಕ್ಕಿಂತ ಹೇಳಿಸಿಕೊಂಡ ಕವಿ ಯಾರು ಅಂತ. ಸರಸ್ವತಿಯ ಭಂಡಾರದ ಮುದ್ರೆಯನ್ನು ನೋಡದೆ ಅಂದ್ರೆ ಆತರ ಅವನ ಶಕ್ತಿ ಅಂತದ್ದು ಅಂತ. ಇದನ್ನ ನೋಡಿ, ಈ ತರದನ್ನ ಪ್ರೀವಿಯಸ್ ಕ್ವಶನ್ಸ್ ಗಳಲ್ಲಿ, ವಿಡಿಯೋಗಳಲ್ಲಿ ಕೂಡ ಹೇಳಿದೀನಿ. ಈ ತರ ಕ್ವಶನ್ಸ್ ಬಂದಿವೆ ಕೂಡ. KL ಈ ತರ ಪ್ಯಾಟರ್ನ್ಸ್ ಆಫ್ ಕ್ವಶನ್ಸ್ ಬರ್ತವೆ. KPSC ಇನ್ನೊಂದ್ ತರ ಬರುತ್ತೆ. ಇಲ್ಲಿ ಇದನ್ನ ರನ್ನ ಕವಿಗೆ ಹೇಳ್ತಕ್ಕಂಥದ್ದು. ಯಾರು ಹೇಳ್ತಕ್ಕಂಥದ್ದು?
ನೋಡಿ ಒಂದೊಂದ್ಸಲ ಯಾರು ಹೇಳ್ತಾನೆ ಅಂತ ಕೇಳಿದಾನೆ, ಇಲ್ಲಿ ನೆಂದು ಹೇಳಿಸಿ ಬರ್ಬೇಕಿದು, ಹೇಳಿಸಿಕೊಂಡ ಕವಿ ಅಂತ. ಏನು ಸರ್? ಹೇಳಿಸಿಕೊಂಡ ಕವಿ. ಒಂದ್ ಸೆಕೆಂಡ್. ಹೇಳಿಸಿಕೊಂಡ ಕವಿ ಯಾರೋ? ರನ್ನ. ಯಾರು ಕರೆದಿದ್ದು? ಕುವೆಂಪು. ಕುವೆಂಪು ಅವರು ಹೇಳೋದು, ಸರಸ್ವತಿ ಬಂಡ ಮುದ್ರೆ ನೋಡಿದ ಕವಿ ಎಂದು ಕುವೆಂಪು ಹೊಗಳಿದ ಕವಿ ರನ್ನ. ರನ್ನನಿಗೆ ಶಕ್ತಿ ಕವಿ ಅಂತ ಕೂಡ ಬಿರುದಿದೆ. ಓಕೆ, ಸೊ ಯಾರ್ಯಾರಿಗೆ ಏನಂತ ಕರೆದಿದ್ದಾರೆ ಅವೆಲ್ಲ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್, ಚಲೋ ಮೂಟು ನೆಕ್ಸ್ಟ್ ಕ್ವಶನ್ ಬನ್ನಿ. ಇದು ನೋಡಿ, ಇದು ಅಲ್ಟಿಮೇಟ್. ಇದು ಈಸಿ ಒನ್ ಸೆಕೆಂಡ್, ಬಟ್ ಕೇಳೋ ರೀತಿ ಚೇಂಜ್ ಅಷ್ಟೇ. ನಾವು ಪ್ರೀವಿಯಸ್ ಕ್ವಶನ್ಸ್ ಇದ್ರ ಬಗ್ಗೆ ಮಾಡಿದೀವಿ, ಇಲ್ಲಿ ಕೇಳೋ ರೀತಿ ಚೇಂಜ್. ಅಂದ್ರೆ ನಿಮ್ನ ಪರೀಕ್ಷೆ ಮಾಡ್ತಾನೆ. ನೀವು ವ್ಯಾಕರಣ ಎಷ್ಟು ಚೆನ್ನಾಗಿ ಓದಿದ್ದೀರಾ, ಈಗ ನಿಮ್ಗೆ ಗೊತ್ತಿದೆ ಇಲ್ಲಿ ಏನಿದೆ, ಇದು ನಾನು ನಾವು ಇದೆ, ನೀನು ನೀವು ಇದೆ, ತಾನು ತಾವು ಇದೆ, ಅವನು ಅವರು ಇದೆ. ನಿಮ್ಗೆ ಗೊತ್ತು ಪ್ರಥಮ ಪುರುಷ ಅಂದ್ರೇನು, ಉತ್ತಮ ಪುರುಷ ಅಂದ್ರೇನು, ಮಧ್ಯಮ ಪುರುಷ ಅಂದ್ರೇನು ಅಲ್ಲ ಸರ್, ಇವೆಲ್ಲ ಗೊತ್ತಿದೆ. ಬಟ್ ಇಲ್ಲಿ ಆತರ ಕೇಳ್ತಾ ಇಲ್ಲ, ಡಿಫ್ರೆಂಟ್ ಆಗಿ ಕೇಳಿದ್ರೆ ಗುಂಪಿಗೆ ಸೇರದ ಪದ ಕೇಳ್ಬಿಟ್ಟ ಇಲ್ಲಿ. ಅಲ್ಟಿಮೇಟ್ ಹೇಳ್ತೀರಾ? ಯಾವ್ದು ಗುಂಪಿಗೆ ಸೇರಲ್ಲ? ಪುರುಷಾರ್ಥಕ ಹೇಳ್ತೀರಾ? ಸಿಂಪಲ್ ಸರ್, ತಾನು ತಾವು ಸೇರಲ್ಲ. ಯಾಕಿದು? ಇದು ಆತ್ಮಾರ್ಥಕದಲ್ಲಿ ಬರುತ್ತೆ. ಆತ್ಮಾರ್ಥಕ ಸರ್ವನಾಮದಲ್ಲಿ ಬರುತ್ತೆ. ಬೇರೆ ಎಲ್ಲ ಯಾವುದು? ನಾನು ನಾವು ಅಂದ್ರೇನು? ಉತ್ತಮ, ನೀನು ನೀವು, ಮಧ್ಯಮ, ಅವನು ಅವರು, ಪ್ರಥಮ ಪುರುಷ, ಇವೆಲ್ಲ ಏನು? ಪುರುಷವಾಚಕ ಅಥವಾ ಪುರುಷಾರ್ಥಕ ಸರ್ವನಾಮ ಅಂತ ಕರಿತೀವಿ. ಅದರಲ್ಲಿ ಅವನು ಅವರು ಅವಳು ಅವಳು ಇವೆಲ್ಲ ಏನ್ ಬರುತ್ತೆ? ಪ್ರಥಮ ಪುರುಷ. ಓಕೆ, ಈ ಪುರುಷಾರ್ಥಕದಲ್ಲಿ ನಿಮಗೆ ಬರ್ತಕ್ಕಂಥದ್ದು ನೋಡಿ, ಪುರುಷಾರ್ಥಕ ಅಥವಾ ಪುರುಷವಾಚಕ ಸರ್ವನಾಮದಲ್ಲಿ ಪ್ರಥಮ ಪುರುಷ ಬರುತ್ತೆ, ಮಧ್ಯಮ ಪುರುಷ ಬರುತ್ತೆ, ಉತ್ತಮ ಪುರುಷ ಬರುತ್ತೆ. ತಾನು ತಾವು ಅನ್ನೋದು ಸಪರೇಟ್ ಆತ್ಮಾರ್ಥಕ ಸರ್ವನಾಮದಲ್ಲಿ ಬರೋದು. ಈ ಮೂರು ಪ್ರಥಮ ಪುರುಷಕ್ಕೆ ಉದಾಹರಣೆ, ಆದ್ರೆ ಪುರುಷಾರ್ಥಕಕ್ಕೆ ಉದಾಹರಣೆ. ಇದು ಉದಾಹರಣೆ ಆತ್ಮಾರ್ಥಕಕ್ಕೆ. ಯಾವುದು ಏನೋ ಅದು ಪ್ರಶ್ನಾರ್ಥಕ ಸರ್ವನಾಮ. ಇದು ನಿಮ್ಗೆ ಲಿಸ್ಟ್ ಕೂಡ ಪ್ರೀವಿಯಸ್ ಇದರಲ್ಲಿ ಕ್ವಶನ್ ಅಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ. ಪುರುಷಾರ್ಥಕ ಸರ್ವನಾಮದಲ್ಲಿ ಬರ್ತಕ್ಕಂಥದ್ದು ಉತ್ತಮ, ಮಧ್ಯಮ, ಪ್ರಥಮ. ಆತ್ಮಾರ್ಥಕ ಸಪರೇಟು. ಹಾಗಾಗಿ ಈ ಮೂರು ಏನಿದೆ ಇದು ಒಂದೇ ಅಡಿಯಲ್ಲಿ ಬರ್ತಕ್ಕಂಥ ವಿಧ. ಆತ್ಮಾರ್ಥಕ ದಟ್ ಇಸ್ ಡಿಫ್ರೆಂಟ್, ಪ್ರಶ್ನಾರ್ಥಕ ಡಿಫ್ರೆಂಟ್. ಹಾಗಾಗಿ ಇಲ್ಲಿ ತಾನು ತಾವು ಅಂತಕ್ಕಂಥದ್ದು ಆತ್ಮಾರ್ಥಕ. ಈ ಮೂರು ಏನಿದೆ, ಇದೊಂದು ಇದೊಂದು ಇದೊಂದು, ಈ ಮೂರು ಏನಾಗಿದೆ? ಪುರುಷಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಯಾವ್ದು ಸೇರಲ್ಲ ಸರ್ ಇಲ್ಲಿ? ಒಂದ್ ಸೆಕೆಂಡ್, ಇದನ್ನು ಕ್ಲೀನ್ ಆಗಿ ಅರೇಂಜ್ ಮಾಡೋಣ. ಸೊ ಯಾವ್ದು ಸೇರಲ್ಲ ಇಲ್ಲಿ? ತಾನು ತಾನು ಸೇರಲ್ಲ. ಯಾಕೆ? ಇದು ಆತ್ಮಾರ್ಥಕ ಸರ್ವನಾಮ. ಬೇರೆ ಎಲ್ಲ ಏನಿದೆ ಈ ಮೂರುನು ಇದು ಪುರುಷಾರ್ಥಕ. ಅರ್ಥ ಆಗ್ತಿದೆಯಲ್ಲ? ಎಸ್ ಸರ್. ನೋಡಿ ಹೆಂಗ್ ಕೇಳ್ತಾನೆ ಅಂತ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಫೈನ್, ಎಸ್. ನೆಕ್ಸ್ಟ್ ಬರ್ತೇನೆ ನೋಡಿ, ಈ ತರದ್ದು ಪದೇ ಪದೇ ಬರ್ತದೆ. ನಾನು ಪ್ರತಿ ಒಂದು ಇದ್ರಲ್ಲಿ ತಗೋತಾ ಇರ್ತೇನೆ, ಸೀರೀಸ್ಗಳಲ್ಲೂ ಕೂಡ. KPS ಎಲ್ಲ ಬರುತ್ತೆ, ಇದು ಬರುತ್ತೆ. ಇದು ಸ್ವಲ್ಪ ಒಂಚೂರು ನೀವು ಅಂದ್ರೆ ಉಚ್ಚಾರಣೆ ಮಾಡ್ಬೇಕಾದ್ರೆ ಯಾವ್ದು ನ್ಯೂಸ್ ಉಚ್ಚಾರಣೆ ಮಾಡ್ತೀವಿ ಅಂತ ನೋಡಿ. ಇದು ಎಲ್ಲರೂ ತಿಳ್ಕೊಂಡಿರ್ಬೇಕಾ? ಈ ತರ ಕೇಳಿದಾಗ ಒಂದಿಸಿ ಬರೆಯೋದಕ್ಕೆ ಕೇಳಿದಾಗ ನಾಟ್ ನೆಸೆಸರಿ. ಒಂದಿಸಿ ಬರೆಯೋದಕ್ಕೆ ಕೇಳಿದ್ರೆ ಈಸಿ, ಒಂದೊಂದೇ ಕೇಳಿದ್ರೆ ಒಂದ್ಸಲ ಕಷ್ಟ ಆಗ್ಬಿಡುತ್ತೆ. ಈಗ ನೋಡಿ, ಕಂಠ ಅಂತ ಬರ್ಬೇಕು ನೋಡಿ. ಕಂಠ, ಡಿಗೆ ಟು ಎಲ್ಲಿದೆ? ಇಲ್ಲಿದೆ, 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 ಇಲ್ಲಿದೆ. ಓಕೆ. ಇನ್ನು ಓಷ್ಟ್ಯ ಅಂದ್ರೆ ತುಟಿ ಅಂತ ಅರ್ಥ. ಸಿಗೆ ಒಂದ್ ಇಲ್ಲಿದೆ, ಇಲ್ಲಿಲ್ಲ, 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 ಇಲ್ಲಿದೆ. ಕಾಮ್ ಕತಮ್ ನಾಟಕ್ ಬಂದ್. ದಿಸ್ ಇಸ್ ದ ಆನ್ಸರ್ ಅನ್ಬಿಡ್ಬೋದು. ಓಕೆ, ಸೊ ನಾನು ಕೊಡ್ತೀನಿ ನಿಮ್ಗೆ. ಕಂಠ್ಯ, ಕವರ್ಗ. ಒಂದೊಂದ್ಸಲ ಏನ್ ಮಾಡ್ತಾನೆ, ಹಿಂಗೆ ಕೇಳಬೇಕು ಅಂತಿಲ್ಲ. ಕವರ್ಗ, ಚವರ್ಗ ಬತ್ತೆ ನಿಮ್ಗೆ. ಚಚ್ಚ, ಇದು ಯಾವ್ದು? ತಾವಲ್ಯನ, ಕಂಠ್ಯನ ಅನ್ನೋದು ಹೊಂದಿಸಿ ಬರೆಯಲು ಕೊಡ್ತಾನೆ. ಟಟ್ಟ, ಡಡ್ಡ, ಇದು ಈ ತರದ್ ಕೊಟ್ಬಿಟ್ಟು ಇದು ಮೂರ್ಧನ್ಯನ ಅಥವಾ ಟವರ್ಗ ಅಂತ ಕೊಟ್ಟು ಇದು ಮೂರ್ಧನ್ಯನ, ಚವರ್ಗ ಅಂತ ಕೊಟ್ಟು ತಾವಲ್ಯನ. ಓಕೆ, ತವರ್ಗ ಬಂದು ಯಾವ್ದ್ರಲ್ಲಿ ಬರುತ್ತೆ? ದಂತ್ಯನ. ಪವರ್ಗ ಯಾವ್ದು? ಓಷ್ಟ್ಯನ. ಹಿಂಗೂ ಕೂಡ ಕೇಳ್ತಾನೆ. ಓಕೆ, ನಾನು ನಿಮ್ಗೆ ಹೇಳ್ತೀನಿ ನೋಡಿ. ಓಷ್ಟ್ಯ ಅಂದ್ರೆ ತುಟಿ ಅಂತ ಅರ್ಥ. ಓಕೆ, ದಂತ್ಯ ಅಂದ್ರೆ ಹಲ್ಲು. ಅರ್ಥ ಆಗ್ತಿಲ್ಲ? ಕಂಠ್ಯ ಅಂದ್ರೆ ಕಂಠದಲ್ಲಿ ಹುಟ್ಟುವ ಅಕ್ಷರಗಳು. ಒಂದೊಂದ್ಸಲ ಹೆಂಗ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ಆ ಕ ವರ್ಗ ಇದು ಎಲ್ಲಿಂದ ಉತ್ಪತ್ತಿ ಆಗುತ್ತೆ ಉಚ್ಚಾರಣೆಗೆ ಅನುಗುಣವಾಗಿ ವರ್ಣಮಾಲೆಯಲ್ಲಿ? ಅಂದ್ರೆ ಕಂಠದಿಂದ. ಟವರ್ಗ ಅಥವಾ ರು, ರ, ಶ ಇದು ಎಲ್ಲಿಂದ ಬರುತ್ತೆ ಅಂತ ಕೇಳ್ತಾನೆ. ಮೂರ್ಧನ್ಯ ಅಂತ ಕರಿತೀವಿ. ಓಕೆ, ಸೊ ಇವೆಲ್ಲ ಗೊತ್ತಿರ್ಲಿ. ಮತ್ತೆ ಇದು ಕಂಠ ಮತ್ತು ತಾವಲ್ಯ ಎರಡು ಮಿಕ್ಸ್ ಆಗಿರೋದ್ನ ಕಂಠ ಮತ್ತು ತಾಲು ಅಂದ್ರೆ ಅಂಗುಳ, ನಾಲಿಗೆಯ ಮೇಲ್ಭಾಗ ಅಂತ ಕರಿತೀವಿ. ಅದರಿಂದ ಉಚ್ಚಾರಣೆ ಆಗಿರ್ತಕ್ಕಂಥ ಐ ಕೇಳಿದಾನೆ. ಐ ಎಲ್ಲಿಂದ ಬರುತ್ತೆ? ಅವು ಯಾವುದು? ಕಂಠೋಷ್ಠ್ಯ ಅಂತ ಕರಿತೀವಿ. ಕಂಠ ಮತ್ತು ಓಷ್ಠ್ಯ, ಕಂಠ ಮತ್ತು ತುಟಿ ಎರಡುಗಳ ಸಹಾಯದಿಂದ ಉಚ್ಚರಿಸುವ ಅಕ್ಷರ ಇದು. ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಸೊ ಇಲ್ಲಿ ಡೀಟೇಲ್ ಆಗಿ ಕೊಟ್ಟಿದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. ಇಲ್ಲೂ ಕೊಟ್ಟಿದ್ದೀನಿ, ಇಲ್ಲೂ ಬೇಕಾದ್ರೆ ತಗೊಂಡು ನೋಡ್ಕೋಬಹುದು. ಯಾವ ಸ್ಲೈಡ್ ನಿಮ್ಗೆ ಈಸಿ ಆಗಿದೆ ನೋಡ್ಕೋಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಫೈನ್. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ.
ಎಲ್ಲರೂ ಪಲ್ಲಕ್ಕಿ ಏರಿದರೆ ಹೊರುವವರು ಯಾರು? ಇದರ ವಿಶೇಷಾರ್ಥವನ್ನು ಗುರುತಿಸಿ. ವಿಶೇಷ ಅರ್ಥ ಹೇಳ್ಬೇಕು, ಹೇಳಿ ನೋಡೋಣ. ವಿಶೇಷ ಅರ್ಥ ಅಂದ್ರೆ ಅದ್ ಏನ್ ಹೇಳುತ್ತೆ ಅಂತ. ಹೇಳ್ತೀರಾ? ನೋಡಿ, ಇಲ್ಲಿ ವಿಶೇಷ ಅರ್ಥ ಅಂದ್ರೆ ಆಪ್ಷನ್ಸ್ ನೋಡಿದ ತಕ್ಷಣ ಗೊತ್ತಾಗಿಲ್ವ? ಆಪ್ಷನ್ಸ್ ಓದಿ, ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಪಲ್ಲಕ್ಕಿ ಹತ್ತುವ ಅಧಿಕಾರ ಕೆಲವರಿಗೆ ಮಾತ್ರ ಅಂತ ಅರ್ಥನ. ಇಲ್ಲಿ ಎಲ್ಲರೂ ಪಲ್ಲಕ್ಕಿ ಏರಿದ್ದಾರೆ ಅಂತ ಕೇಳಿದಾನೆ. ಎಲ್ಲರೂ ಹತ್ತಿದರೆ ಅದು ಮುರಿದು ಬೀಳಬಹುದು. ಎಲ್ಲರೂ ಹಿರಿತನ ಮಾಡಿದ್ರೆ ದುಡಿಯುವವರು ಬೇಕಲ್ಲ. ದಿಸ್ ಈಸ್ ದ ರೈಟ್ ಆನ್ಸರ್. ಪಲ್ಲಕ್ಕಿ ಏರಿದವರಿಗೆಲ್ಲ ಮೋಕ್ಷ ಪ್ರಾಪ್ತಿ ಆಗುತ್ತದೆ ಅಲ್ಲ. ವಿಶೇಷ ಅರ್ಥ ಅಂದ್ರೆ ಇಷ್ಟೇ. ನಾವು ಗಾದೆ ರೀತಿ, ನಾಲ್ನುಡಿ ರೀತಿ, ನುಡಿಗಟ್ಟು ರೀತಿ ಹೇಳ್ತಾ ಇರ್ತೀವಿ. ಅಂದ್ರೆ ಎಲ್ಲರೂ ಪಲ್ಲವಿ ಏರಿದ ಹೊರವ್ರು ಯಾರು ಅಂದ್ರೆ ಎಲ್ಲ ಹೋಗ್ ಮೇಲೆ ಕೂತ್ಕೊಂಡ್ಬಿಟ್ರೆ ಕೆಲಸ ಮಾಡೋರು ಯಾರು ಅಂತ ಅರ್ಥ. ಎಲ್ಲರೂ ಉಪ್ಪರಿಗೆ ಮೇಲೆ ಕೂತ್ಕೊಂಡ್ರೆ ಕೆಲಸ ಮಾಡೋರು ಯಾರು ಅಂತ ಅಂದ್ರೆ ಅರ್ಥ. ಹಿರಿತನ ಮಾಡಿದ್ರೆ ಎಲ್ಲರೂ ಕೂತ್ಕೊಂಡು ಡಿಕ್ಟೇಷನ್ ಕೊಟ್ರೆ, ಓಕೆ, ಉತ್ಕಲೇಖನ ಅಂತೀವಿ ಕನ್ನಡದಲ್ಲಿ. ಡಿಕ್ಟೇಷನ್ ಕೂತ್ಕೊಂಡು ಇದು ಮಾಡು ಅದು ಮಾಡು ಅಂದ್ರೆ ಮಾಡೋರು ಯಾರು ಅಂತ ಅರ್ಥ ಆಗ್ತಿದೆಯಲ್ಲ. ಸೊ ಎಲ್ಲರೂ ಹಿರಿತನ ಮಾಡಿದ್ರೆ ದುಡಿಯೋರು ಬೇಕಲ್ಲ ಅನ್ನೋದು ರೈಟ್ ಆನ್ಸರ್, ಆಪ್ಷನ್ 3. ಓಕೆ, ನೆಕ್ಸ್ಟ್ ಬನ್ನಿ. ಮೊದಲೆರಡು ಪದಗಳ ಸಂಬಂಧ ತಿಳಿದು ನಾಲ್ಕನೇ ಪದ ಬರೆಯಿರಿ. ಓಕೆ, BM ಶ್ರೀಕಂಠಯ್ಯ ಸಂಭಾವನೆ ಇದೆ, DS ಕರ್ಕಿ ಏನು ಅಂತ. ನೋಡಿ, ಇದು ತುಂಬಾ ಡಿಫಿಕಲ್ಟಿ ಕ್ವಶನ್. ಇದು ಈ ತರ ಕೊಟ್ರೆ ಯೋಚನೆ ಮಾಡೋಕ್ಕೂ ಒಂದೊಂದ್ಸಲ ಆಗಲ್ಲ, ಆ ತರ ಕ್ವಶನ್ ಇದು. ಯಾಕೆಂದ್ರೆ ಓಕೆ, ಈಗ ನೋಡಿ, ಸಂಭಾವನೆ BM ಶ್ರೀಕಂಠಯ್ಯ ಸಂಬಂಧಪಟ್ಟಂತ ಕೃತಿ ಅಂತ ಕೊಟ್ಟಿದ್ದಾನೆ ಅಂತ ಅನ್ಕೋಣ. ಇಲ್ಲಿ DS ಕರ್ಕಿ ಈಗ ತುಂಬಾ ಜನ ಓದಿರ್ತೀರ ತುಂಬಾ ಚೆನ್ನಾಗಿ. ಓಕೆ, ನನಗೆ ಗೊತ್ತು ಕೃತಿಗಳು ಯಾರ್ಯಾವ ಕವಿದು ಅಂತ. ಈಗ ನಕ್ಷತ್ರ ಗಾನ ಬಂದು DS ಕರ್ಕಿ ಬರ್ತಿರದೆ. ನಾಲ್ ದೆಸೆ ನೋಟ ಅದಕ್ಕೆ ಅವ್ರದ್ದೇ. ಕಾವ್ಯ ಗೌರವ DS ಕರ್ಕಿನೇ. ಗೀತ ಗೌರವ ಬೇರೆ, ಗೀತ ನಾಗಭೂಷಣ್ ಅವ್ರದ್ದು. ಗೀತ ನಾಗಭೂಷಣ್ ಅವ್ರದ್ದು. ಓಕೆ, ಇದೊಂದಲ್ಲ, ಈ ಮೂರನ್ನು ಕೂಡ DS ಕರ್ಕಿ ಸಂಬಂಧಪಟ್ಟಿದೆ. ಹಂಗಾದ್ರೆ ಯಾವ್ದು ಸೇರಿಸ್ಬೇಕಿಲ್ಲಿ ಅಂತ ನೋಡಿದಾಗ ಇಲ್ಲಿ ಈ ಕಾವ್ಯ ಗೌರವ ಆಗಿರ್ಬೋದು, ನಕ್ಷತ್ರ ಗಾನ ಆಗಿರ್ಬೋದು, ಇದು ಕವನ ಸಂಕಲನ. ನೋಡಿ ಹೆಂಗಿದೆ ಕ್ವಶನ್. ಸಂಭಾವನೆ ಅಂತಕ್ಕಂಥದ್ದು ಪ್ರಬಂಧ ಅಂದ್ರೆ ಒಂದಷ್ಟು ಕವಿಗಳು ಸೇರಿ ಬೇರೆಯವರು ಸೇರಿ ಇವ್ರ ಬಗ್ಗೆ ಬರ್ತಿರೋದು. ಹಂಗೆ DS ಕರ್ಕಿ ಅವರ ನಾಲ್ಕು ದೆಸೆಯ ನೋಟ ಇದೆಯಲ್ಲ, ಇದು ಕೂಡ ಒಂದು ಪ್ರಬಂಧಗಳ ಸಂಗ್ರಹ. ಅರ್ಥ ಆಗ್ತಿದೆಯಲ್ಲ? ನಕ್ಷತ್ರ ಗಾನ, ಗೀತ ಗೌರವ ಆಗಿರ್ಬೋದು, ಅಚ್ಚೇವು ಕನ್ನಡ ಆಗಿರ್ಬೋದು, ಇವೆಲ್ಲ DS ಕರ್ಕಿ ಅವರು ಬರ್ದಿರ್ತಕ್ಕಂಥದ್ದು. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸಾರಿ, ಗೀತ ಗೌರವ ಅಲ್ಲ, ಕಾವ್ಯ ಗೌರವ ನಾನು ಹೇಳಿದ್ದು. ಓಕೆ, ಇದನ್ನ ಡಿಫ್ರೆಂಟ್ ಆಗಿ ಕೊಟ್ಟೆ, ತಪ್ಪು. ಗೀತ ನಾಗಭೂಷಣ್ ಅಲ್ಲ, ಅದು ಬೇರೆ ಇದೆ. ಗೀತ ನಾಗಭೂಷಣ್ ಬೇರೆ ಇದೆ. ಸೊ ಇಲ್ಲಿ ನಾನು ನಿಮ್ಗೆ ಅದನ್ನೇ ಹೇಳಕ್ ಬಂದಿದ್ದು. ಇದು ನೋಡಿ, ಸಂಭಾವನೆ ಅಂತಕ್ಕಂಥದ್ದಿಲ್ಲ, ಅಭಿನಂದನಾ ಗ್ರಂಥ ಅದು. ಅಂದ್ರೆ ಸಂಭಾವನೆ ಅಂತಕ್ಕಂಥದ್ದು BM ಶ್ರೀ ಅವರ ಬಗ್ಗೆ ಲೇಖನಗಳನ್ನು ಸಿದ್ಧಪಡಿಸಿ ಮಹತ್ವದ ಲೇಖಕರೆಲ್ಲ ಮುಂದಾದರು. ಹಾಗಾಗಿಯೇ 600 ರೂಪಾಯಿ ಬೃಹತ್ ಗ್ರಂಥವಾಗಿ ಕೃತಿ ಸಿದ್ಧವಾಯಿತು. ಪರಾಮರ್ಶ ಸಂಭಾವನಾ ಕೃತಿ ಅಭಿನಂದನೆಯನ್ನು ಸಲ್ಲಿಸಿ ಬರ್ದಿರ್ತಕ್ಕಂಥದ್ದು ಅವ್ರ ಬಗ್ಗೆ. ಅದೇ ತರ ನಾಲ್ದೇಸಿಯ ನೋಟ ಕೂಡ DS ಕರ್ಕಿರವರ ಒಂದಕ್ಕೆ ಸಂಬಂಧಪಟ್ಟಂತೆ ಬರೆದ ಬರಹಗಳ ಅಮೂಲ್ಯ ಸಂಗ್ರಹ. ಇದು ಕೂಡ ಕನ್ನಡದ ಪ್ರತಾಪಾನ್ವಿತ ಲೇಖಕರ ಬರಹಗಳ ಸಂಕಲನ. ಅಭಿನಂದನಾ ಗ್ರಂಥನೂ ಕೂಡ ಅದೇ. ನಾಲ್ದೇಸಿಯ ನೋಟ ಕೂಡ ಬರಹಗಳ ಸಂಕಲನ. ಹೇಳಿದ್ನಲ್ಲ, ಇವೆಲ್ಲ DS ಕರ್ಕಿಗೆ. ಬಟ್ ಈ ಇದಕ್ಕೆ ಹೊಂದಾಣಿಕೆಗೆ ಯಾವ್ದು ಸರ್? ನಾಲ್ದೆಸೆ ನೋಟ. ನೋಡಿ, ಈ ತರದ್ದು ನಾವು ಓದಕ್ಕೆ ಹೋಗಿರಲ್ಲ, ಇದ್ರ ಬಗ್ಗೆ ನಾವು ನೋಡೂ ಇರಲ್ಲ. ಒಂದೊಂದ್ಸಲ ಇಂಥದ್ದು ಬಂದ್ಬಿಡುತ್ತೆ. ಓಕೆ, ಏನು ಮಾಡೋಕ್ಕಾಗಲ್ಲ ಆ ತರದ್ದು ಬಂದಾಗ. ಅಂಥದ್ದು ನೆಗೆಟಿವ್ ಮಾರ್ಕ್ಸ್ ಇದ್ರೆ ಗೊತ್ತಿದ್ರೆ ಬರೀಲಿ, ನೆಗೆಟಿವ್ ಮಾರ್ಕ್ಸ್ ಇದ್ರೆ ಬಿಟ್ಬಿಡೋದು ಒಳ್ಳೇದು. ನೆಕ್ಸ್ಟ್, ಸರಿಯಾಗಿ ಹೊಂದಾಣಿಕೆ ಯಾಗದ ಜೋಡಿಗಳನ್ನು ಗುರುತಿಸಿ. ಓಕೆ, ಇದು ಈಸಿ ಇದೆ. ಇದೇನ್ ಕೊಟ್ಟಿದ್ದಾನೆ? ದ್ವಿರುಕ್ತಿ ಬಗ್ಗೆ ಕೊಟ್ಟಿದ್ದಾನೆ. ನಿಮ್ಗೆ ದ್ವಿರುಕ್ತಿ ಆಗಿರ್ಬೋದು, ಅವ್ಯಯ ಆಗಿರ್ಬೋದು, ಇವೆಲ್ಲ ಗೊತ್ತಿರ್ಬೇಕು. ಅಂಧಕಾರಣ ಅವ್ಯಯ ಆಗಿರ್ಬೋದು. ಓಕೆ, ಇಲ್ಲಿ ನೋಡಿ, ಸಾಲ ಸೋಲ, ಹುಳ ಉಪ್ಪಡಿ, ಬಟ್ಟೆ ಬರೆ ಮಕ್ಕಳು ಮರಿ, ಸೊಪ್ಪು ಸದೆ ಕಾಯಿ ಕಸರು, ನಡುವೆ ದೇವರು ಗೀವರು. ಯಾವ್ದು ಸೇರಲ್ಲ ಇಲ್ಲಿ, ಯಾವ ಜೋಡಿ ಹೊಂದಾಣಿಕೆ ಯಾಗಲ್ಲ ಅಂತ ಕೇಳಿದ್ದಾನೆ. ಹೇಳ್ತೀರಾ? ನಾನು ನಿಮಗೆ ತೋರಿಸಿದ ತಕ್ಷಣ ಹೇಳ್ಬಿಡ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿದ ತಕ್ಷಣ ಹೇಳ್ಬೋದು, ನಡುವೆ ಅಂತಕ್ಕಂಥದ್ದು ಇದೆಯಲ್ಲ, ಇದು ನಡು ಅಂದ್ರೂ ಮಧ್ಯ, ನಡುವೆ ಅಂದ್ರೂ ಮಧ್ಯ, ಎರಡೂ ಕೂಡ ಮಧ್ಯ ಅಂತ ಬರೋದು. ಇಲ್ಲಿ ಬರೆ ಅನ್ನೋದಕ್ಕೆ ಏನಿದೆ? ಮೀನಿಂಗ್ ಇಲ್ಲ. ಸೋಲ ಅನ್ನೋದಕ್ಕೆ ಮೀನಿಂಗ್ ಇಲ್ಲ. ಉಪ್ಪಡಿ, ಹುಳು ಉಪ್ಪಡಿ, ಕಾಯಿ ಕಸರು ಅನ್ನೋದಕ್ಕಿಲ್ಲ. ಅಂದ್ರೆ ಇಲ್ಲಿ ನಾನು ಏನ್ ಹೇಳಕ್ ಬರ್ತಾ ಇದೀನಿ ಅಂದ್ರೆ, ಜೋಡು ನುಡಿಲಿ ಬಟ್ಟೆ ಬರೆ ಅಂತ ಬರುತ್ತೆ, ಮಕ್ಕಳು ಮರಿ ಅಂತ ಬರುತ್ತೆ, ಹುಳು ಉಪ್ಪಡಿ ಅಂದ್ರೆ ಪ್ರಾಸಕ್ಕಾಗಿ ಬಳಸಿದ ಜೋಡು ನುಡಿ.
ವಿರುಕ್ತಿ ಅಂದ್ರೇನು? ನಟ್ಟ ನಡುವೆ. ನಾ ಅದ್ ಹೇಳ್ತಾ ಇರೋದು ನಿಮ್ಗೆ, ನಡು ನಡುವೆ ಅಥವಾ ನಟ್ಟ ನಡುವೆ. ಇದು ಸೇಮ್ ಮೀನಿಂಗ್. ವಿರುಕ್ತಿ ಅಂದ್ರೆ ಎರಡು ಸೇಮ್ ಉಚ್ಚಾರಣೆ. ಹೌದು ಹೌದು, ನಡೆ ನಡೆ, ಸೇಮ್ ಸೇಮು. ಇಲ್ಲಿ ಡಿಫ್ರೆಂಟ್. ಬಟ್ಟೆ ಬೇರೆ, ಬರೆ ಬೇರೆ, ಮಕ್ಕಳು ಬೇರೆ, ಮರಿ ಬೇರೆ, ಹುಳ ಬೇರೆ, ಉಪ್ಪಡಿ ಬೇರೆ, ಮನೆ ಮಠ ಬೇರೆ, ಸೊಪ್ಪು ಸದೆ ಬೇರೆ. ಇದು ಜೋಡು ನುಡಿ ಸಂಬಂಧಪಟ್ಟಿದ್ದು, ಅಂದ್ರೆ ಪ್ರಾಸಕ್ಕೋಸ್ಕರ. ಆದ್ರೆ ಇದು ನಮ್ಗೆ ದ್ವಿರುಕ್ತಿ ಆಗುತ್ತೆ. ಇದು ಜೋಡು ನುಡಿ, ಇವೆಲ್ಲ ಜೋಡು ನುಡಿಗೆ ಸಂಬಂಧಪಟ್ಟಿದ್ದು. ಎಲ್ಲ ಕಡೆ ಜೋಡು ನುಡಿ. ಇದೊಂದು ದ್ವಿರುಕ್ತಿ ಆಯ್ತು. ದೇವರು ಗೀವರು ಬೇರೆ. ಸೊ ಹಾಗಾಗಿ ಇದು ಸೇರಲ್ಲ. ಸೊ ಯಾವ್ದು ಜೋಡಿ ಹೊಂದಾಣಿಕೆ ಆಗಲ್ಲ ಅಂದ್ರೆ ಆಪ್ಷನ್ 4. ಓಕೆ, ಇದು ಗೊತ್ತಿರಬೇಕು. ಇನ್ನು ಅನುಕರಣ ವ್ಯಯ, ಅನುಕರಣೆಯನ್ನು ಹೇಳುತ್ತೆ. ಜಳ ಜಳ, ಪಳ ಪಳ, ತಳ ತಳ, ಇವೆಲ್ಲ ಅನುಕರಣೆಯನ್ನು ಸೇರಿಸಿ ಸರಸರ ಅಂತ ಹೋಯ್ತು. ಸೊ ಇದು ಅನುಕರಣೆ ಮಾಡ್ತಕ್ಕಂಥ ಅನುಕರಣ ವ್ಯಯ. ಓಕೆ, ನೆಕ್ಸ್ಟ್ ಬರ್ತೇನೆ. ರು ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡದ ವರ್ಣಗಳ ಸಂಖ್ಯೆ ಎಷ್ಟು? ಸುಮ್ಮನೆ ತಲೆ ಕೆಡ್ಸಕ್ಕೆ ಈ ತರ ಕೊಟ್ಟಿದ್ದಾರೆ. ರು ಅನ್ನೋದು ದೊಡ್ಡ ರು. ಇದು ಈ ರು ಅಲ್ಲ, ಈ ರು ಇದೆ. ನಾವು ಈ ರೂನ ಯೂಸ್ ಮಾಡಲ್ಲ. ಯೂಶಲಿ ಕನ್ನಡ ವರ್ಣಮಾಲೆಯಲ್ಲಿ ನಮ್ಮ ಪ್ರಕಾರ ಕನ್ನಡದಲ್ಲಿ ಎಷ್ಟು ಅಂತೀವಿ? 49 ಅಂತೀವಿ. ಅದರಲ್ಲಿ ಈ ರು ಇಲ್ಲ. ಓಕೆ, ನೋಡಿ, ಇದು ಸೇಮ್ ಬೇಸಿಕ್ ಕ್ವಶನ್. 49 ವರ್ಣಮಾಲೆಗಳಲ್ಲಿ ಎಷ್ಟು? ಸ್ವರಗಳು 13 ಇದೆ, ವ್ಯಂಜನಗಳು 34 ಇದೆ, ಯೋಗವಾಹಕ ಹೇಳಿದೆ. ಒಟ್ಟು 49 ಇದೆ. ಅದರಲ್ಲಿ ವರ್ಗೀಯ ವ್ಯಂಜನ ಇದೆ 25, ಅವರ್ಗೀಯ 9 ಇದೆ. ಇಲ್ಲಿ ನೋಡಿ, ಸ್ವರಗಳಲ್ಲಿ ನಾವು ಅ ಆ ಇ ಉ ರು ಇದೆ, ಎ ಇದೆ. ಇಲ್ಲಿ ದೀರ್ಘದಲ್ಲಿ ಆ ಇ ಉ ಎ ಐ ಓ ಔ ಇದೆ. ರು ನಾವು ತಗೊಳಲ್ಲ. ಸೊ ಹಂಗಾಗಿ ಅದು ಬಿಟ್ಟರೆ ನಾವು ವರ್ಣಮಾಲೆ ಎಷ್ಟಿದೆ? 49 ಅಕ್ಷರ ಇದೆ. ಸಿಂಪಲ್ ಕ್ವಶನ್ ಇದು. ಓಕೆ, ನೆಕ್ಸ್ಟ್ ಬರ್ತೇನೆ. ಉದ್ದೀಪಿತ ಪದದ ಅರ್ಥ ಏನು? ಓಕೆ, ಸಮಾನಾರ್ಥಕ ಪದ. ಉದ್ದೀಪಿತ ಅಂದ್ರೇನು? ಈಗ ನಾವು ನೋಡ್ತಾ ಇರ್ತೀವಿ, ಉದ್ದೀಪನ ಔಷಧ ತಗೊಂಡ್ರು ಅವರು, ಅಲ್ವಾ? ಡ್ರಗ್ಸ್ ತಗೊಂಡ್ರು. ಉದ್ದೀಪನ ಅಂದ್ರೆ ಅದನ್ನ ಉದ್ದೀಪನ ಮಾಡುತ್ತೆ ಅಂದ್ರೆ ಪ್ರಚೋದಿಸುತ್ತೆ ಅಂತ. ಸೊ ಆಪ್ಷನ್ 3 ಇದು ಈಸಿ ಕ್ವಶನ್. ನೆಕ್ಸ್ಟ್, ಸುಸಂಗತ ಈ ಪದದ ಅರ್ಥ ಏನು ಹೇಳ್ತೀರಾ? ಇಂಪಾದ, ಜೊತೆಯಾದ, ಯೋಗ್ಯವಾದ, ವಿಶೇಷವಾದ. ಒಂದು ಒಳ್ಳೆಯದು ಅನ್ನೋದು ಅಂದ್ರೆ ಒಳ್ಳೆಯದಾದ, ಒಂಥರ ಕ್ವಾಲಿಟಿ ಅಂದ್ರೆ ಯೋಗ್ಯವಾದ ಅನ್ನೋ ಒಂದು ಮೀನಿಂಗ್ ಕೊಡುತ್ತೆ ಇದು ಸುಸಂಗತ ಅಂತಕ್ಕಂಥ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಬರ್ತಾರೆ. ಅವನು ಚೆನ್ನಾಗಿ ಬರೆದನು. ಇಲ್ಲಿರುವ ಕಾಲಸೂಚಕ ಪ್ರತ್ಯಯ ಏನ್? ಕಾಲಸೂಚಕ ಪ್ರತ್ಯಯದಲ್ಲಿ ಏನು ಹೇಳುತ್ತೆ? ಇದು ಅಷ್ಟೇ. ಉತ್ತ, ದ, ವ ಅಂತ ಬರುತ್ತೆ. ಭೂತಕಾಲ ಕಾಲಸೂಚಕ ಪ್ರತ್ಯಯದಲ್ಲಿ ಬರುತ್ತೆ. ಭವಿಷ್ಯತ್ ಬರುತ್ತೆ. ವರ್ತಮಾನ ಬರುತ್ತೆ. ಇಲ್ಲಿ ಬರೆದ ಅಂತಿದೆ. ಸೊ ದ ಇಸ್ ದ ಕಾಲಸೂಚಕ. ಅಂದ್ರೆ ಯಾವ್ದಿದು? ಭೂತಕಾಲ ಅಲ್ಲ ಸರ್. ಕಾಲಸೂಚಕ ಧಾತು ಜೊತೆ ಕಾಲಸೂಚಕ ಪ್ರತ್ಯಯ ನೋಡಿ. ಉತ್ತ, ದ, ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಸೇರುತ್ತೆ. ಇದರಲ್ಲಿ ಉತ್ತ ಅಂತಕ್ಕಂಥದ್ದು ವರ್ತಮಾನ. ಹೋಗುತ್ತಾನೆ, ತಾನೆ, ತ, ಹೋಗುತ್ತಾನೆ, ಗು ಉ ತ ಅಂತ ಬರುತ್ತೆ. ಓಕೆ, ಹೋದನು ಅಂದ್ರೆ ಭೂತಕಾಲ. ಹೋದನು, ದ. ಬಂದನು, ದ. ಹೋಗುವನು, ಭವಿಷ್ಯತ್, ಮುಂದೆ ಹೋಗ್ತಾನೆ ಅಂತ. ಬರುವನು, ವನು ವ ಅಂತ ಬರುತ್ತೆ. ಸೊ ಇದು ಭವಿಷ್ಯತ್ ಕಾಲ. ಓಕೆ, ಕಾಲಸೂಚಕ ಪ್ರತ್ಯಯಗಳು ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೋಡಿ, ಒಂದ್ಸಲ ಡೆಫಿನಿಷನ್ಸ್ ಕೇಳ್ತಾನೆ. ವಾಟ್ ಈಸ್ ಕಾಲಸೂಚಕ ಪ್ರತ್ಯಯ ಅಂತ. ಧಾತುವಿನ ಮುಂದೆ ಸೇರುವ ಪ್ರತ್ಯಯಗಳಿಗೆ ಅಖ್ಯಾತ ಪ್ರತ್ಯಯಗಳಿಂದ ಹೆಸರು. ಧಾತುವಿಗೂ ಅಖ್ಯಾತ ಪ್ರತ್ಯಯಕ್ಕೂ ಮಧ್ಯೆ ಕಾಲವನ್ನು ಸೂಚಿಸುವ ಸೇರುವ ಪ್ರತ್ಯಯಗಳಿಗೆ ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಧಾತುವಿಗೂ ಪ್ರತ್ಯಯಕ್ಕೂ ಮಧ್ಯೆ ಕಾಲಸೂಚನೆಯನ್ನು ಕೊಡ್ತಕ್ಕಂಥದ್ದನ್ನ ನಾವು ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಅಂದ್ರೆ ಯಾವ ಕಾಲ? ವರ್ತಮಾನ ಕಾಲನ, ಭೂತಕಾಲನ, ಭವಿಷ್ಯತ್ ಕಾಲನ ಹೇಳ್ತಕ್ಕಂಥದ್ದು. ಒಂದ್ಸಲ ಡೆಫಿನಿಷನ್ಸ್ ಕೇಳ್ತಾನೆ. ಓಕೆ, ಕೇಳ್ಬೋದು ಬೇಕಾರೆ. ಧಾತುವಿಗೂ ಅಖ್ಯಾಯ ಪ್ರತ್ಯಯಕ್ಕೂ ಮಧ್ಯೆ ಕಾಲ ಸೂಚಿಸುವ ಪ್ರತ್ಯಯಗಳಿಗೆ ಏನಂತ ಕರಿತೀವಿ ಅಂತ ಡೆಫಿನಿಷನ್ ಕೇಳಬಹುದು. ಅದಕ್ಕೆ ಕಾಲಸೂಚಕ ಪ್ರತ್ಯಯ ಅಂತ ಕರಿತೀವಿ. ಓಕೆ ಫೈನ್ ಸರ್. ನೆಕ್ಸ್ಟ್ ಬರ್ತಾನೆ. ಒಂದು ಪದಕ್ಕೆ ಸಮಾನಾರ್ಥಕ ಪದವನ್ನು ಸೂಚಿಸಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ. ಲೇಖನ ಚಿಹ್ನೆ ವೆರಿ ಇಂಪಾರ್ಟೆಂಟ್. ಇದು ಕೂಡ ನಾವು ಗ್ರಾಮರ್ ಅಲ್ಲಿ ಮಾಡಿದೀವಿ. ನಾನು ಲಿಂಕ್ ಕೊಡ್ತೀನಿ, ನೋಡಿಟ್ಟು ಇಲ್ಲಿ ತೋರಿಸ್ತೀನಿ. ಐ ವಿಲ್ ಎಕ್ಸ್ಪ್ಲೇನ್ ಯು ವಾಟ್ ಈಸ್. ಒಂದು ಪದಕ್ಕೆ ಸಮಾನಾರ್ಥಕ ಪದ ಕೊಡಬೇಕಾದ್ರೆ ಏನ್ ಹೇಳ್ತೀವಿ? ಈ ಚಿಹ್ನೆ ಯೂಸ್ ಮಾಡ್ತೀವಿ. ಈ ಚಿಹ್ನೆ ಏನಂತ ಕರಿತೀವಿ? ಆವರಣ ಚಿಹ್ನೆ ಅಂತ ಕರಿತೀವಿ. ಇದೆಯಾ? ಇಲ್ಲಿ ಇದೆ. ವಿವರಣಾತ್ಮಕ ಅಂದ್ರೇನು? ವಿವರಣಾತ್ಮಕ ಅಂದ್ರೆ ಇದು. ಅಂದ್ರೆ ಒಂದು ಪದದನ್ನ ವಿವರ್ಸ್ ಬರಬೇಕಾದ್ರೆ ಈ ಚಿಹ್ನೆ ಯೂಸ್ ಮಾಡ್ತೀವಿ, ಅಲ್ವಾ ಸರ್? ಉದ್ಧರಣ ಚಿಹ್ನೆ ಅಂದ್ರೇನು? ಇದನ್ನ ಯೂಸ್. ಪೂರ್ಣ ವಿರಾಮ ಅಂದ್ರೇನು? ಪೂರ್ಣ ವಿರಾಮ, ಅಲ್ಪ ವಿರಾಮ ಅವೆಲ್ಲ ನಿಮ್ಗೆ ಗೊತ್ತೇ ಇರತ್ತೆ ಅಲ್ವಾ? ಇಲ್ಲಿ ಲೇಖನ ಚಿಹ್ನೆಗಳು ನೋಡಿದ್ರೆ ಪೂರ್ಣ ವಿರಾಮ, ಫುಲ್ ಸ್ಟಾಪ್. ಅಲ್ಪ ವಿರಾಮ ಅಂದ್ರೆ ನಾವು ಯಾವ್ದಾದ್ರು ವಿಶೇಷಗಳನ್ನಿದ್ದಾಗ ಅದನ್ನ ಬಿಟ್ಟು ಬಿಟ್ಟು ಮುಂದೆ ಹಾಕ್ಬೇಕಾದ್ರೆ ಯೂಸ್ ಮಾಡ್ತೀವಿ. ಅರ್ಧ ವಿರಾಮ ಅಂದ್ರೆ ಒಂದು ಉಪವಾಕ್ಯ ಪ್ರಧಾನ ವಾಕ್ಯ ಅಧೀನವಾಗಿದ್ದಾಗ ಇದನ್ನು ಯೂಸ್ ಮಾಡ್ತೀವಿ. ನೋಡಿ, ಇವೆಲ್ಲ ಡೆಫಿನಿಷನ್ಸ್ ಕೇಳ್ತಾನೆ. ಉದ್ಧರಣ ಅಂದ್ರೆ ಒಬ್ಬರು ಹೇಳಿದ ಮಾತ್ರ ಯಥಾವತ್ತಾಗಿ ಬರಬೇಕಾರೆ ಈ ತರದ್ದು ಉದ್ಧರಣ ಅಂತ ಕರಿತೀವಿ. ಅಂದ್ರೆ ಈಗ ವಿಶ್ವೇಶ್ವರಯ್ಯ ಏನಾರು ಹೇಳಿದ್ರು, ವಿಶ್ವೇಶ್ವರಯ್ಯ ಹಿಂಗ್ ಹೇಳಿದ್ರು. ಈಗ ವಿವೇಕಾನಂದರು ಹೇಳಿದ್ರು, ನಿನ್ನ ಬಾಳಿನ ಶಿಲ್ಪಿ ನೀನೇ ಅಂತ. ಅದನ್ನ ಬರಿಬೇಕಾರೆ
ನಾವು ಈ ಉದ್ಧರಣ ಚಿಹ್ನೆ ಯೂಸ್ ಮಾಡ್ತೀವಿ. ವಾಕ್ಯ ವೇಷ್ಟನ ಇದು ಸಿಂಗಲ್ ಇದ್ರೆ ವಾಕ್ಯ, ಡಬಲ್ ಇದ್ರೆ ಉದ್ಧರಣ. ಓಕೆ, ಇಲ್ಲಿ ಯಾವ್ದು ಕೊಟ್ಟಿದೆ ಉದ್ಧರಣ ಡಬಲ್ ಇರಬೇಕಿದು. ಓಕೆ, ಉದ್ಧರಣ. ವಾಕ್ಯ ವೇಷ್ಟನ ಅಂತಂದ್ರೇನು? ಪಾರಿಭಾಷಿಕ ಪದಗಳು. ಅಂದ್ರೆ ಈಗ ಇಂಗ್ಲಿಷ್ ಅನ್ನೋದು ಕನ್ನಡದಲ್ಲಿ ಬರಿತೀವಿ, ಹಿಂದಿ ಅನ್ನೋದನ್ನ ಕನ್ನಡದಲ್ಲಿ ಹಿಂಗ್ ಬರಿತೀವಿ, ಹಿಂದಿಲಿ ಬರೆಯೋದಾದ್ರೆ ಹಿಂದಿ ಬರಿತೀವಿ, ಅದು ಬೇರೆ. ಕನ್ನಡದಲ್ಲಿ ಹಿಂದಿ ಅಂತ ಬರಿತೀವಿ, ಅವಾಗ ನಾವು ಈ ವಾಕ್ಯ ವೇಷ್ಟನ ಯೂಸ್ ಮಾಡ್ತೀವಿ. ಈಗ ನಾವು ಆವರಣ ಚಿಹ್ನೆ, ಒಂದು ಪದವನ್ನು ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕ ಪದ ವಾಕ್ಯವನ್ನು ಹೇಳುವಾಗ ಇದನ್ನ ನಾವು ಆವರಣ ಚಿಹ್ನೆ ಯೂಸ್ ಮಾಡ್ತೀವಿ. ವಿವರಣಾತ್ಮಕ, ವಿವರಣೆಯನ್ನ ಹೇಳಬೇಕಾದ್ರೆ ಒಂದು ಪದಕ್ಕೆ ಅವಾಗ ವಿವರಣಾತ್ಮಕ ಚಿಹ್ನೆ ಯೂಸ್ ಮಾಡ್ತೀವಿ ಅಲ್ವಾ. ಇವೆಲ್ಲ ವೆರಿ ಇಂಪಾರ್ಟೆಂಟ್. ಡೆಫಿನೇಷನ್ಸ್ ಬರುತ್ತೆ, ಲೇಖನ ಚಿಹ್ನೆಗಳಾಗಿರ್ಬೋದು. ಓಕೆ, ವಾಕ್ಯ ಪ್ರಕಾರಗಳು ಅಂತ ಬರುತ್ತೆ, ಇನ್ನೊಂದು ವಾಕ್ಯಗಳು, ವಾಕ್ಯ ಪ್ರಕಾರ, ಅವೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕೆ.ಅಲ್ಲಿ ತುಂಬಾ ಡೀಟೇಲ್ ಆಗಿ ಕೇಳ್ತಾನೆ. ನೆಕ್ಸ್ಟ್ ಹೋಗೋಣ. ಸೊಗಸಾಗಿ ಎನ್ನುವುದು ಡ್ಯಾಶ್ ಅವ್ಯಯ. ಇದು ಕೂಡ ಸಿಂಪಲ್ ಕ್ವಶನ್. ಅನುಕರಣೆ ಮಾಡ್ತಾ ಇದೆಯಾ? ಮಾಡ್ತಾ ಇಲ್ಲ ಸರ್. ಇದು ಕ್ರಿಯೆಯನ್ನು ಹೇಳ್ತಾ ಆಗಿದೆಯಾ? ಇಲ್ಲ ಸರ್. ಸಾಮಾನ್ಯಾರ್ಥಕ ಅವ್ಯಯನ? ಎಸ್. ಸಂಬಂಧ ಸೂಚಿಸ್ತಾ ಇದೆಯಾ? ಇಲ್ಲ. ಸಂಬಂಧಾರ್ಥಕನೂ ಅಲ್ಲ. ಅವ್ಯಯಗಳಲ್ಲಿ ನಾನು ಹೇಳಿದೆ ನಿಮಗೆ, ನಾಮಪದ ಕ್ರಿಯಾಪದಗಳಂತೆ ಲಿಂಗ ವಚನ ವಿಭಕ್ತಿ ರೂಪ ಭೇದ ಹೊಂದದೇ ಇರತಕ್ಕಂಥ ಪದಗಳನ್ನು ಅವ್ಯಯ ಅಂತ ಕರಿತೀವಿ. ನೋಡಿ, ಯಾವ್ದಾದ್ರು ಕ್ರಿಯೆ ನಡೆದ ರೀತಿಯನ್ನು ಹೇಳ್ತಕ್ಕಂಥ, ಬೇಗ, ಸೊಗಸಾಗಿ, ಚೆನ್ನಾಗಾಯ್ತು, ಮೆಲ್ಲಗೆ ಆಯ್ತು, ಇದೇ ಪದೇ ಪದೇ ಕೊಟ್ಟಿರ್ತಾನೆ ಸುಮ್ಮನೆ, ಇವೆಲ್ಲ ಸಾಮಾನ್ಯಾರ್ಥಕ ಅವ್ಯಯ ಆಗುತ್ತೆ. ಭಾವನೆಗಳನ್ನು ಉಂಟು ಮಾಡ್ತಕ್ಕಂಥ ಪದಗಳೇನಿದೆ ಅದು ಕ್ರಿಯಾಪದ ಸ್ಥಾನದಲ್ಲಿದ್ದು ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸ್ತಕ್ಕಂಥದ್ದು. ಹೌದು, ಸಾಕು, ಅಲ್ಲ, ಹೌದು, ಬೇಡ, ಉಂಟು, ಇವೆಲ್ಲ ಕ್ರಿಯಾರ್ಥಕ ಅವ್ಯಯ. ಸಂಬಂಧಗಳನ್ನು ಸೂಚಿಸ್ತಕ್ಕಂಥದ್ದು ಮತ್ತು ಅಥವಾ ಆದ್ದರಿಂದ ಒಂದು ವಾಕ್ಯ ಮತ್ತು ಇನ್ನೊಂದು ವಾಕ್ಯದ ನಡುವೆ ಸಂಬಂಧ ಸೂಚಿಸ್ತಕ್ಕಂಥದ್ದು ಸಂಬೋಧನಾರ್ಥಕ ಅವ್ಯಯ. ಅವಧಾನಾರ್ಥಕ ಅಂದ್ರೆ ಏ ಅಂತ ಬರುತ್ತೆ, ಅಂದ್ರೆ ಅವನೇ, ಅದುವೇ, ನೀನೇ, ಅವಳೇ ಅಂತ. ಓಕೆ, ಅರ್ಥ ಆಗ್ತಿದೆಯಲ್ಲ? ಸೊ ಇಲ್ಲಿ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಗುರು ಕೊನೆಯಲ್ಲಿ ಬರೋದು ಈ ಗಣವಾಗುತ್ತದೆ. ನೋಡಿ, ಛಂದಸ್ಸು ಇದನ್ನ ಈಸಿ. ಇದು ಏನು? ಯಮತರಾಜ ಬಾನ ಸಲಗಂ. ಇದನ್ನ ತಿಳ್ಕೊಂಡ್ರ ಈಸಿ. ಎಂತ ಕ್ವಶನ್? ಸಿಂಪಲ್ ಕ್ವಶನ್. ಗುರು ಲಘು ಕೊನೆಯಲ್ಲಿ ಬರೆದರೆ ಸತಗಣ ಅಂತ ಕರಿತೀವಲ್ವಾ? ಎಂತ ಕರಿತೀವಿ? ಸಗಣ. ಇಸ್ ದ ರೈಟ್ ಆನ್ಸರ್. ಐ ವಿಲ್ ಶೋ ಯು. ಅಕ್ಷರ ಗಣಗಳಲ್ಲಿ ಯಗಣ, ಮಗಣ, ತಗಣ, ರಗಣ, ಜಗಣ, ಬಗಣ, ನಗಣ ಮತ್ತು ಸಗಣ ಅಂತ ಬರುತ್ತೆ. ಅದಕ್ಕೆ ಯಮತರಾಜ ಬಾಲಸಲಗಂ ಅಂತ ಸೂತ್ರದಲ್ಲಿ ನೆನ್ಪಿಟ್ಕೋತೀವಿ. ಅಂದ್ರೆ ಏನರ್ಥ? ಯಮತರಾಜ ಬಾಲಸಲಗಂ ಅಂದ್ರೆ ಇಲ್ಲೂ ಇದೆ, ಅಥವಾ ಇನ್ನೊಂದು ಕೊಡ್ತೀನಿ ನಾನು, ಇಲ್ಲಿ ನೋಡ್ಕೊಳ್ಳಿ. ಲಘು ಗುರು ಮೂರಿರೆ ಮನಗಣ ಅಂತ ಕರಿತೀವಿ. ಓಕೆ, ಲಘು ಗುರು ಮೊದಲು ಲಘು ಅಥವಾ ಗುರು ಬಂದ್ರೆ ಭಯಗಣ, ಅಂದ್ರೆ ಐದರ್ ಅದು ಭಗಣ ಆಗಿರುತ್ತೆ ಅಥವಾ ಯಗಣ ಆಗಿರುತ್ತೆ. ಭಗಣ ಯಾವಾಗ? ಗುರು ಫಸ್ಟ್ ಇದ್ರೆ. ಯಗಣ ಯಾವಾಗ? ಯಗಣ ಎಲ್ಲಿದೆ? ಯಗಣ ಗುರು ಲಘು ಫಸ್ಟ್ ಇದ್ರೆ ಯಾವುದು? ಯಗಣ. ಭಗಣ ಯಾವಾಗ? ಗುರು ಫಸ್ಟ್ ಇದ್ರೆ. ನಮ್ಗೇನು? ಲಘು ಗುರು ಕೊನೆಯಲ್ಲಿರೆ. ಲಘು ಗು ಕೊನೆಯಲ್ಲಿದ್ರೆ ಸತಗಣ ಮಕ್ಕುಮ್ ಅಂತ. ಸತಗಣ ಅಂದ್ರೇನು? ಸಗಣ. ಸಗಣದಲ್ಲಿ ಏನಾಗುತ್ತೆ? ಸಗಣದಲ್ಲಿ ಗುರು ಕೊನೆಯಲ್ಲಿದ್ದಾನೆ. ತಗಣದಲ್ಲಿ ಏನಾಗುತ್ತೆ? ತಗಣದಲ್ಲಿ ಲಘು ಕೊನೆಯಲ್ಲಿದ್ದಾನೆ. ನಮ್ಗೇನ್ ಕೇಳಿದನು? ಗುರು ಲಘು ಕೊನೆ ಇದ್ರೆ ಸತಗಣ ಆಗುತ್ತೆ. ಅಂದ್ರೆ ನಮ್ಗೆ ಲಘು ಕೇಳಿಲ್ಲ, ಗುರು ಕೇಳಿರೋದಿಲ್ಲ. ಏನ್ ಕೇಳಿರೋದು? ಗುರು ಕೊನೆಯಲ್ಲಿ ಬರಲು ಸಗಣ. ಇಲ್ಲಿ ನೋಡಿ, ಸಗಣ ನೋಡಿದ್ರೆ ಗುರು ಕೊನೆಯಲ್ಲಿ ಬರುತ್ತೆ. ಅರ್ಥ ಆಯ್ತಲ್ಲ? ಸೊ ಒಂದಿಷ್ಟು ಇಂಪಾರ್ಟೆಂಟ್ ಡಿಸ್ಕಸ್ ಮಾಡಿದೀನಿ ಸ್ನೇಹಿತರೆ. ಇವೆಲ್ಲ ನಾನು ಗ್ರಾಮರ್ ಅಲ್ಲಿ ಡಿಸ್ಕಸ್ ಮಾಡಿದೀನಿ. ಇಷ್ಟ ಆದ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಇದೇ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಓಕೆ, ಎಲ್ಲ ವಿಡಿಯೋಸ್ಗಳ ಲಿಂಕ್ಸ್ಗಳನ್ನು ಅಲ್ಲೂ ಕೂಡ ಶೇರ್ ಮಾಡ್ತೀವಿ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.